ಗುರುಗಳೇ, ಈ ವರ್ಷದ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಯಾವ ರೀತಿ 4 ವಾರಗಳು ಬಂದಿದೆಯಾ, 5 ವಾರಗಳು ಬಂದಿದೆಯಾ, ಇದನ್ನು ಯಾವಾಗ ಆಚರಣೆ ಮಾಡಬೇಕು ಗುರುಗಳೇ? ಈ ವರ್ಷ ಶ್ರಾವಣ ಮಾಸದಲ್ಲಿ 5 ಈ ಶುಕ್ರವಾರಗಳು ಬಂದಿರೋದ್ರಿಂದ ಪೌರ್ಣಮಿಯ ಹಿಂದಿನ ದಿನ ಯಾವ ಶುಕ್ರವಾರ ಬಂದಿರುತ್ತೆ ಆ ಒಂದು ಶುಕ್ರವಾರ ಈ ವರಮಹಾಲಕ್ಷ್ಮಿ ವ್ರತಕ್ಕೆ ತುಂಬ ಶ್ರೇಷ್ಠವಾಗಿರುವಂತಹ ದಿನ ಆಗಿರುತ್ತೆ. ಖಂಡಿತ ಗುರುಗಳೇ, ಸಾಕಷ್ಟು ಜನರಿಗೆ ಈ ಗೊಂದಲವೂ ಇತ್ತು, ತಾವು ಅದನ್ನು ಪರಿಹಾರ ಮಾಡಿದ್ರಿ. ವರಮಹಾಲಕ್ಷ್ಮಿ ವ್ರತವನ್ನು ಈ ವರ್ಷ ಯಾವತ್ತು ಆಚರಣೆ ಮಾಡಬೇಕು ಅನ್ನೋವಂಥ ಗೊಂದಲ ಇತ್ತು. ಹಾಗಾಗಿ ಪೌರ್ಣಿಮೆಯ ಹಿಂದೆ ಬರುವಂಥ ಶುಕ್ರವಾರ ಇದನ್ನು ಆಚರಣೆ ಮಾಡಬೇಕು ಅನ್ನೋದು. ಗುರುಗಳೇ, ವರಮಹಾಲಕ್ಷ್ಮಿಯ ವ್ರತಾಚರಣೆಯನ್ನು ಆರಂಭ ಮಾಡಬೇಕಾದ್ರೆ ಮೊದಲನೇದಾಗಿ ಯಾವ ಕ್ರಮದಿಂದ ಅದನ್ನು ಶುರು ಮಾಡಬೇಕಾಗುತ್ತೆ? ನೋಡಿ, ತುಂಬ ವಿಶೇಷವಾಗಿರುವಂತಹ ಪ್ರಶ್ನೆ. ಯಾಕಂದರೆ ಕೆಲವೊಂದು ನಾವು ಕೇಳುವುದರಿಂದ ನಮಗೆ ಫಲ ಸಿಗುತ್ತೆ, ಕೆಲವೊಂದು ನೋಡುವುದರಿಂದ ಫಲ ಸಿಗುತ್ತೆ, ಕೆಲವೊಂದು ಪಠಣ ಮಾಡೋದ್ರಿಂದ ಫಲ ಸಿಗುತ್ತೆ. ಹಾಗಾಗಿ ಈ ಒಂದು ವಾಹಿನಿಯಲ್ಲಿ ನಾವು ವಿಶೇಷವಾಗಿ ವಿಜೃಂಭಣೆಯಿಂದ ನಾವೇನು ಮಾಡ್ತಾ ಇದ್ದೇವೆ, ವರಮಹಾಲಕ್ಷ್ಮಿಯ ವ್ರತವನ್ನು ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಓಂ ರಂ ತೇಜಸಾನಾಮಧಿಪತಗೆ ನಮಃ. ಓಂ ರಂ ಅಗ್ನಗೆ ನಮಃ. ಓಂ ರಂ ಜಾಗ್ರಜ್ಯೋತಿರೂಪಾಯ ನಮಃ. ದೀಪಾಂ ಪ್ರಜ್ವಾಲ್ಯ. ಓಂ ರಂ ತೇಜಸಾನಾಮಧಿಪತಗೆ ನಮಃ. ಓಂ ರಂ ಅಗ್ನಗೆ ನಮಃ. ಓಂ ರಂ ಜಾಗ್ರಜ್ಯೋತಿರೂಪಾಯ ನಮಃ. ಓಂ ಪುತ್ರಪೌತ್ರಧನಂ ಧಾನ್ಯಂ ಮಸ್ತಿಷ್ವಾದಿಗಭೇರತಂ ಪ್ರಜಾನಾಂ ಭವಸಿ ಮಾತಾ ಆಯುಷ್ಮಂತಂ ಕರೋತು ಮಾಂ. ಪ್ರಥಮವಾಗಿ ನಿರ್ವಿಘ್ನಕಾರಕ. ನೋಡಿ, ಯಾವುದೇ ಒಂದು ಕೆಲಸ ಆದರೂ ಕೂಡ ವಿಘ್ನಗಳು ಬಾರದೆ ನಿರ್ವಿಘ್ನವಾಗಿ ನಮ್ಮ ಎಲ್ಲ ಕೆಲಸ ಕಾರ್ಯಗಳು ಕೂಡ ಸಾಗಲಿ ಅಂತ ಹೇಳ್ತಾ ನಿರ್ವಿಘ್ನಕಾರಕರಾದಂತಹ ಗಣಪತಿಯ ಆರಾಧನೆಯೊಂದಿಗೆ ಈ ಪೂಜೆಯನ್ನು ಪ್ರಾರಂಭ ಮಾಡುವಂಥದ್ದು. ಯಾಕೆ ಗಣಪತಿ ಆರಾಧನೆ ಮಾಡಿಕೊಳ್ಬೇಕು ಅಂತ ನೋಡಿ, ವಿಘ್ನಕ್ಕೂ ನಿರ್ವಿಘ್ನಕ್ಕೂ ಮಹಾಗಣಪತಿಯೇ ಕಾರಣನಾಗಿರ್ತಾನೆ. ಹಾಗಾಗಿ ನಾವು ಅಂದುಕೊಂಡಂತಹ ಕೆಲಸ ಕಾರ್ಯಗಳು ನೋಡಿ, ಈಗ ವರಮಹಾಲಕ್ಷ್ಮಿ ವ್ರತ ಆಗ್ತಾ ಇದೆ, ಶ್ರಾವಣ ಮಾಸ ಪ್ರಾರಂಭ ಆಗ್ತಾ ಇದೆ, ಎಷ್ಟೋ ಜನ ಶುಭ ಕಾರ್ಯಗಳನ್ನು ನೋಡ್ತಾ ಇರ್ತೀರಾ, ಮದುವೆಗೆ ನೋಡ್ತಾ ಇರ್ತೀರಾ, ಅಥವಾ ಯಾವುದೋ ಒಂದು ಷೋಡಶ ಕರ್ಮಗಳಲ್ಲಿ ಯಾವುದೋ ಒಂದು ಶುಭ ಕಾರ್ಯಗಳಿಗೆ ನೋಡ್ತಾ ಇರ್ತೀರಾ. ಆ ರೀತಿ ಶುಭ ಕಾರ್ಯಗಳಿಗೆ ಮುಂಜಾಗ್ರತೆ ಆಗಿ ನೋಡಿ, ಯಾವುದೇ ರೀತಿಯ ವಿಘ್ನಗಳು, ಕೆಲವೊಂದು ವಿಘ್ನಗಳು ಬರುತ್ತೆ, ಹಿತದೃಷ್ಟಿ, ಅಹಿತ ದೃಷ್ಟಿ, ಕ್ರೂರ ಮತ್ತು ನೀಚ ದೃಷ್ಟಿಗಳು ಅಂತ ಹೇಳ್ತೇವೆ ನಾವು. ಯಾಕಂದರೆ ನಮಗೆ ನಮ್ಮವರದಿರಂತಹ ದೃಷ್ಟಿ ದೋಷಗಳಿರುತ್ತೆ. ಈಗ ಸಾಮಾನ್ಯವಾಗಿ ಮನೆಗಳ ಮುಂದೆ ನಾವು ನೋಡಿರ್ತೀವಿ ದೃಷ್ಟಿ ಗಣಪತಿ ಅಂತ. ಈ ದೃಷ್ಟಿ ಗಣಪತಿ ಯಾವುದೇ ರೀತಿಯ ದೃಷ್ಟಿಗಳಿಂದ ನಮ್ಮನ್ನು ಕಾಪಾಡಬೇಕು. ಯಾಕಂದರೆ ಒಬ್ಬ ಮನುಷ್ಯನಿಗೆ ಯಾವಾಗ ಹರಸಿ ಆರೈಸಿದಾಗ ನಮಗೆ ಫಲ ಸಿಗುತ್ತೆ, ಅದಕ್ಕಿಂತ ಹೆಚ್ಚಿನದಾಗಿ ದ್ವೇಷ ಮತ್ತು ಅಸೂಯಿಂದ ಬರುವಂತಹ ದೃಷ್ಟಿಗೆ ಅಷ್ಟು ಮಹತ್ವ ಇದೆ ಅಂತ. ಹಾಗಾಗಿ ಎಲ್ಲರಿಗೂ ಕೂಡ ಅನುಕೂಲಗಳಾಗಲಿ ಅಂತ ಪ್ರಥಮವಾಗಿ ನಾವು ಅಂದುಕೊಂಡಂತಹ ಕೆಲಸ ಕಾರ್ಯಗಳಾಗಲಿ, ಈ ಒಂದು ಸ್ಥಳ ಆಗಲಿ, ಅಭಿವೃದ್ಧಿ ಆಗಲಿ ಅಂತ ಹೇಳ್ತಾ ವಿಶೇಷವಾಗಿರುವಂತಹ ಮಹಾಗಣಪತಿಯನ್ನು ಆರಾಧನೆ ಮಾಡುವಂಥದ್ದು. ಓಂ ಗಣಾನಾನ್ತ್ವಾ ಗಣಪತಿಗುಂ ಹವಾಮಹೇ ಕವಿಂ ಕವೀನಾಂ ಉಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಸ್ಪದ ಆನ ಶೃಣ್ವನ್ನೋತಿಭಿಃ ಸೇದಸಾದನಂ. ಓಂ ಗಣಾಧಿಂ ಪೂರ್ವಮುಚ್ಚಾರ್ಯ ವರ್ಣಾಧಿಂ ಸ್ತದನಂತರಂ ಅನುಸ್ವಾರಃ ಪರತರಃ ಅರ್ಧೇಂದುಲಸಿತಂ ತಾರೇಣ ರುದ್ಧಂ ಏತತ್ತವ ಮನುಸ್ವರೂಪಂ ಗಕಾರಃ ಪೂರ್ವರೂಪಂ ಅಕಾರೋ ಮಧ್ಯಮರೂಪಂ ಅನುಸ್ವಾರಶ್ಚಾಂತ್ಯರೂಪಂ ಬಿಂದುರುತ್ತರರೂಪಂ ನಾಧಸಂಧಾನಂ ಸಗುಂಭಿತಾ ಸಂಧಿಃ ಸೈಷಾ ಗಣೇಶ ವಿದ್ಯಾ ಗಣಕ ಋಷಿಃ ನಿತೃದ್ಗಾಯತ್ರೀಶ್ಚಂದಃ ಶ್ರೀ ಮಹಾಗಣಪತಿರ್ದೇವತಾ. ಓಂ ಗಂಗಣಪತಗೆ ನಮಃ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತೆ ಪ್ರಚೋದಯಾತ್. ಓಂ ಭುವಃ ಸುವಃ ಭೂರ್ಭುವಸ್ವಃ ಅಸ್ಮಿನ್ ಬಿಂಬೇನ ಮಹಾಗಣಪತಿಂ ಆವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ ಅಭಿಮುಖಿಂ ಕರೋಮಿ. ಮಹಾಗಣಪತಗೆ ನಮಃ. ಅಸ್ತಯೋಃ ಅರ್ಘ್ಯಂ ಪಾದಾರವಿಂದಯೋಃ ಪಾದ್ಯಂ ಪಾದ್ಯಮುಖೇ ಆಚಮುನಿಂ ಸಮರ್ಪಯಾಮಿ ಸ್ನಪಯಾಮಿ ವೀರ್ಯಾಯಸ್ತ್ರಾಯ ಫಡು ಸ್ಥಪಯಾಮಿ ಸ್ನಾನಾಂಗಂ ಶುದ್ಧಾಚಮನ ಸಮರ್ಪಯಾಮಿ. ವಸ್ತ್ರಾರ್ತೆ ಉಪವೀತಾರ್ತೆ ಅಲಂಕರಣಾರ್ತೆ ಹರಿದ್ರಾ ಕುಂಕುಮ ಸಿಂಧೂರಚೂರ್ಣಂ ಸಮರ್ಪಯಾಮಿ. ಅಕ್ಷತಾನ್ ಸಮರ್ಪಯಾಮಿ ಪುಷ್ಪೈಃ ಪೂಜಯಾಮಿ. ಓಂ ಸುಮುಖಾಯ ನಮಃ. ಓಂ ಏಕದಂತಾಯ ನಮಃ. ಓಂ ಕಪಿಲಾಯ ನಮಃ. ಓಂ ಗಜಕರ್ಣಿಕಾಯ ನಮಃ. ಓಂ ವಿಕಟಾಯ ನಮಃ. ಓಂ ವಿಘ್ನರಾಜಾಯ ನಮಃ. ಓಂ ಧೂಮ್ರಗೇದವೇ ನಮಃ. ಓಂ ಬಾಲಚಂದ್ರಾಯ ನಮಃ. ಓಂ ಮೂಷಿಕವಾಹನಾಯ ನಮಃ. ಓಂ ಲಂಬೋದರಾಯ ನಮಃ. ಓಂ ಭೇರಂಬಾಯ ನಮಃ. ಓಂ ಸೂತ್ರವತೆ ನಾಥಾಯ ನಮಃ. ಓಂ ಗಜಾಶ್ವಮುಖ ಸೇವಿತಾಯ ನಮಃ. ಓಂ ಪ್ರಸನ್ನವದನಾಯ ನಮಃ. ಓಂ ಸಮಾಕರ ಸಮಪ್ರಭಾಯ ನಮಃ. ವಿಶ್ವಕ್ಸೇನ ಮಹಾಗಣಪತಿ ದೇವತಾಭ್ಯೋ ನಮೋ ನಮಃ. ಧೂಪಮಾಗ್ರಾಪಯಾಮಿ. ಓಂ ದಶಾಂಗಂ ಗುಗ್ಗುಲೋಪೇತಂ ಸುಗಂಧಂ ಚ ಸುಮನೋಹರಂ ಕಪಿಲಾರ್ಗುದ ಸಂಯುಕ್ತಂ ಧೂಪೋಯಂ ಪ್ರತಿಗೃಹ್ಯತಾಂ ವನಸ್ಪತಿರಸದ್ಭೂತೋ ಗಂಧಾಢ್ಯೋ ಗಂಧಮುತ್ತಮಃ ಆರ್ಗೇಯ ಸರ್ವದೇವಾನಾಂ ಧೂಪೋಯಂ ಪ್ರತಿಗೃಹ್ಯತಾಂ ದಿವ್ಯಂ ಧೂಪಮಾಗ್ರಾಪಯಾಮಿ. ಪೃತಸ್ಥಾಪಿತ ತೈಲದೀಪಂ ದರುಶಯಾಮಿ. ದೀಪಾರಂತರೇಣ ದೇವತಾಭ್ಯೋ ನಮೋ ನಮಃ. ಯಥಾ ಭಾಗಶಃ. ಓಂ ನಮೋರ್ವಾ
ಪ್ರಭಾತಪತಗೆ ನಮೋ ಗಣಪತಗೆ ನಮಃ ಪ್ರಮಥಪತಗೆ ನಮಸ್ತೆ ಲಂಬೋದರಾಗಗೆ ಗದಂತಾಗೆ ವಿಘ್ನ ವಿನಾಶಿನೇ ಶಿವಸುತಾಗೆ ಶ್ರೀ ವರದಮೂರ್ತಗೆ ನಮೋ ನಮಃ ಮಹಾಗಣಪತಗೆ ನಮಃ ರಕ್ಷಾಂಧಾರಗಾಮಿ ನಮಸ್ಕರೋಮಿ ಮಹಾಗಣಾಧಿಪತಿ ಪಾದಮೇ ಗತಿ ಗೋವಿಂದ ಜಯ ಜಯ ನಮಃ ಪಾರ್ವತಿ ಪತಗೆ ಹರ ಹರ ಮಹಾದೇವ್.